ತಾತ್ಪರ್ಯದ ಮಾತಿನಲ್ಲಿ ನಾವು ವೇದ ಅಂತ ಕೃತ್ ವೇದ ವಿಧೇವ ಚಾಹಂ ಅನ್ನುವ ವಿವರಣೆಯನ್ನ ನೋಡ್ತಾ, ವೇದವನ್ನ ಅವನು ರಚಿಸಿಲ್ಲ, ವೇದಾಂತ ಕೃತ್, ವೇದಾಂತವನ್ನು ಮಾತ್ರ ರಚಿಸಿದ್ದಾನೆ. ವೇದವಿತ್, ಅವನು ವೇದವನ್ನು ತಿಳಿದವನಾಗಿದ್ದಾನೆ ಅನ್ನುವ ಅಂಶವನ್ನ ನಿರೂಪಿಸಿದರು. ಸೌಮ್ಯತ್ವಾತ್ ಸೋಮನಾಮಾಸೌ ಸೋಮಮಂಡಲಗಸ್ಸದಾ ಸೋಮೋ ಭೂತ್ವಾ ರಸಾತ್ಮಕ ಅನ್ನುವ ಮಾತು ಹಿಂದೆ ಬಂದಾಗ ಅದಕ್ಕೆ ತಾತ್ಪರ್ಯದಲ್ಲಿ ಹೇಳಿದ ಮಾತು, ಅವನು ಸೌಮ್ಯನಾದ್ರಿಂದಾಗಿ, ಸಮಾಧಾನದಿಂದ ಇರುವವನಾದ್ರಿಂದಾಗಿ ಸೋಮ ಅನ್ನುವ ಹೆಸರಿನಿಂದ ಅವನನ್ನ ಕರೀತಾರೆ. ಪರಮಾತ್ಮ ಅತ್ಯಂತ ಸೌಮ್ಯ, ಸಮಾಧಾನ. ಸೋಮಮಂಡಲಗ ಸದಾ, ಭಗವಂತ ಸೋಮಮಂಡಲದಲ್ಲಿ, ಸೂರ್ಯಮಂಡಲದಲ್ಲಿ ಹೇಗೆ ಸೂರ್ಯನಾರಾಯಣನಾಗಿ ಗೋಚರಿಸ್ತಾನೋ ಹಾಗೇನೆ ಸೋಮಮಂಡಲದಲ್ಲಿಯೂ ಕೂಡ ಭಗವಂತನ ವಿಶೇಷ ಉಪಾಸನೆ ಇದೆ. ಅದರಿಂದಾಗಿ ಚಂದ್ರನಲ್ಲಿ ನಾವು ಧನ್ವಂತರಿಯ ರೂಪ, ಹಯಗ್ರೀವ ರೂಪ ಇತ್ಯಾದಿಗಳನ್ನೆಲ್ಲ ಗಮನಿಸ್ತೇವೆ. ಇದು ಹಯಗ್ರೀವ ಅನ್ನುವಂತಹದ್ದೆಲ್ಲ ಉಪಾಸನೆಗಾಗಿ ಚಂದ್ರಮಂಡಲದಲ್ಲಿ ಉಪಾಸನೆ ಮಾಡುವುದು. ಅಂದ್ರೆ 3 ಮಂಡಲಗಳಲ್ಲಿ ನಮಗೆ ಯಾವಾಗ್ಲೂ ಉಪಾಸನೆ ಇರುವಂತದ್ದು. ಒಂದೋ ಅಗ್ನಿಮಂಡಲ, ಒಂದೋ ಸೂರ್ಯಮಂಡಲ, ಒಂದೋ ಸೋಮಮಂಡಲ. ಈಗ ಪರಶುರಾಮಾದಿಗಳನ್ನು ಚಿಂತಿಸುವಾಗ ಅಗ್ನಿಮಂಡಲದಲ್ಲಿ, ಧನ್ವಂತರಿಯಾದಿಗಳನ್ನು ಚಿಂತಿಸುವಾಗ ಸೋಮಮಂಡಲದಲ್ಲಿ, ಸೂರ್ಯಾದಿಗಳು ಅಂದ್ರೆ ಸವಿತೃನಾಮಕನಾಗಿ ಚಿಂತಿಸುವಾಗ ಸೂರ್ಯಮಂಡಲದಲ್ಲಿ ಗಾಯತ್ರಿಯನ್ನ. ಹೀಗೆ 3 ಸನ್ನಿಧಾನಗಳು ನಮಗೆ ಉಪಾಸನೆಗೆ ಇರುವಂತದ್ದು. ಈ ಸಸ್ಯಗಳಲ್ಲಿರುವಂತಹ ರಸಕ್ಕೆ ಕಾರಣನಾಗಿ ಸೋಮ, ಅದು ಭಗವಂತನೇ ಅನ್ನುವುದನ್ನ ಇಲ್ಲಿ ಸೋಮೋ ಭೂತ್ವಾ ರಸಾತ್ಮಕ, ನಾನೇ ಔಷಧಿಗಳಿಗೆ ಬೇಕಿರುವ ಪುಷ್ಟಿಯನ್ನ ತುಂಬುವುದಕ್ಕಾಗಿ ಸೋಮಮಂಡಲದ ಮಧ್ಯದಲ್ಲಿ ನಿಲ್ತೇನೆ. ಸ ಏವ ಅಗ್ನಿಸ್ಥಿತೋ ವಿಷ್ಣು ನಾಮ್ನಾ ವೈಶ್ವಾನರ ಸದಾ. 3 ಕೂಡ ಹಿಂದೆ ಹೇಳಿದ್ರು. ಯದಾದಿತ್ಯಗತಂ ತೇಜಃ ಜಗದ್ಭಾಸ್ವರೇಖಿಲಂ ಯಚ್ಚಂದ್ರಮಸಿ ಹೆಚ್ಚಾಗ್ನೋ ತತ್ತೇಜೋ ವಿಧಿ ಮಾಮಕಂ ಅಂತ. ಈಗ ಒಂದು ಸೋಮನ ಸೂರ್ಯನ ಉಪಾಸನೆಯನ್ನ ನಾವು ನಿತ್ಯದಲ್ಲಿ ಅನುಷ್ಠಾನ ಮಾಡುವಂತದ್ದೇ. ಸೋಮನಲ್ಲಿ ಉಪಾಸನೆ ಮಾಡಬೇಕು ಅನ್ನೋದಕ್ಕೋಸ್ಕರ ರಸನಾಮಕನಾಗಿ ಅವನನ್ನ ಅಲ್ಲಿ ಚಿಂತಿಸಿದ್ರು. 3ನೇದ್ದು ವೈಶ್ವಾನರ ಅಗ್ನಿಯಲ್ಲಿಯೂ ಕೂಡ ಭಗವಂತನೇ ವೈಶ್ವಾನರನಾಗಿ ನೆಲೆಸಿದ್ದಾನೆ ಅನ್ನೋದನ್ನ, ವಿಷ್ಣು ನಾಮ್ನಾ ವೈಶ್ವಾನರ ಸದಾ, ವಿಶ್ವದ ಪ್ರತಿಯೊಬ್ಬ ನರನಲ್ಲೂ ತುಂಬಿದಂತಹ ಅಗ್ನಿಸ್ಥಿತವಾದ ರೂಪವನ್ನ ದೇಹದಲ್ಲಿ ಟೆಂಪರೇಚರ್ ಆಗಿ, ಅಗ್ನಿಯಲ್ಲಿ ಶಾಖ ಕೊಡುವಂತಹ ಶಕ್ತಿಯಾಗಿ, ದೇಹದಲ್ಲಿ ಜೀರ್ಣಕ್ರಿಯೆಗೆ ಕಾರಣವಾಗಿ, ಲೋಕದಲ್ಲಿ ಮೈಲಿಗೆಯನ್ನ ಅಥವಾ ಕೊಳೆಯನ್ನ ಕಳೆಯುವುದಕ್ಕಾಗಿ ಅದು ಸೂರ್ಯನೂ ಆ ಕೆಲಸ ಮಾಡ್ತಿರ್ತಾನೆ, ಅಗ್ನಿಯೂ ಆ ಕೆಲಸ ಮಾಡ್ತಾನೆ. ಪ್ರಪಂಚ ಇಷ್ಟು ಕ್ಲೀನ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಸೂರ್ಯ ಮತ್ತು ಅಗ್ನಿ. 3ನೇದ್ದು ಗಾಳಿ. ಚಂದ್ರ ಕ್ಲೀನ್ ಆದ್ಮೇಲೆ ಒಂದು ತಂಪಾದ ವಾತಾವರಣ ಬೇಕು, ಅದಕ್ಕೆ ಚಂದ್ರ ಶೀತ ಭಾವವನ್ನು ಹುಟ್ಟಿಸ್ತಾನೆ. ಅಂದ್ರೆ ಒಂದೇ ಬೆಳಕು ಒಂದು ಕಡೆ ಬಿಸಿಯಾಗಿ ಬಂದ್ರೆ ಇನ್ನೊಂದು ಕಡೆ ತಂಪಾಗಿ ಪ್ರಕೃತಿಯನ್ನ ತಣ್ಣಗಾಗಿಸುತ್ತೆ ಅನ್ನುವಂಥದ್ದು ಭಗವಂತನ ಒಂದು ಲೀಲಾ ವಿನೋದವೇ ಸರಿ. ಸರ್ವೇಷಾಂಚ ನರಾಣಾಂ ಯತ್ ಉಪಜೀವ್ಯ ಸದೈವ ಚ. ಆ ವಿಶ್ವದ ನರ, ಸರ್ವೇಷಾಂ ಅಂದ್ರೆ ವಿಶ್ವೇಷಾಂ, ವಿಶ್ವೇಷಾಂಚ ನರಾಣಾಂ ಯತ್ ಉಪಜೀವ್ಯ, ಇದನ್ನು ಉಪಜೀವಿಸಿಕೊಂಡೇ ಬದುಕುವಂಥದ್ದು. ಈ ದೇಹದ ಟೆಂಪರೇಚರ್ ಇಲ್ಲ ಅಂದ್ರೆ ಯಾರಿಗೂ ಬದುಕಿಗೆ ಅರ್ಥವೇ ಇಲ್ಲ. ಬಹಳ ಜನ ತಮ್ಮ ಬದುಕಿನ ಮೂಲ
ಸ್ರೋತಸ್ಸು ಏನು ಅಂತ ಗಮನಿಸುವುದೇ ಇಲ್ಲ. ನಾವು ಬದುಕಿದ್ದೇವೆ, ನಾವು ಮಾಡ್ತೇವೆ ಅಂತ. ದೇಹದ ಬಿಸಿಯೇ ನಿಂತು ಹೋದ್ರೆ ನಾವು ಬದುಕಿದ್ದೇವೆ ಅನ್ನೋದನ್ನೇ ಯಾರು ಕನ್ಫರ್ಮ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮುಗೀತು ಅಂತ ಅರ್ಥ. ಅಂದ್ರೆ ಸರ್ವ ಜೀವರಿಗೂ ಕೂಡ ಪ್ರೇರಕ ಶಕ್ತಿಯಾಗಿ ವೈಶ್ವಾನರನಾಗಿ ಭಗವಂತ ರಕ್ಷಿಸ್ತಾನೆ ಅನ್ನೋದನ್ನ ತಿಂದ ಅನ್ನ ಜೀರ್ಣ ಆಗುದಿರಬಹುದು, ಜೀರ್ಣವಾದ ಅನ್ನ ದೇಹದ ಆಯಾ ಭಾಗಗಳಿಗೆ ವಿಭಾಗಗೊಳ್ಳುವುದಿರಬಹುದು. ಇದೆಲ್ಲವೂ ಕೂಡ ಅವನದ್ದೇ ಆದ ಒಂದು ವಿಶಿಷ್ಟ ಲೀಲೆ. ಇದನ್ನ ಕೃಷ್ಣ ಸ್ಪಷ್ಟವಾಗಿ ಬಿಡಿಸಿ ಹೇಳಿದ. ಮುಂದೆ 15ನೆಯ ಶ್ಲೋಕದ ವಿವರಣೆ ತಾತ್ಪರ್ಯದಲ್ಲೇ ಬಂದಿರುವಂತೆ, ಬ್ರಹ್ಮರುದ್ರಾದಯ ಸರ್ವೇ ಶರೀರ ಕ್ಷರಣಾತ್ ಕ್ಷರಾಹ. ಯಾಕೆ ನೀವು ಒಬ್ಬರನ್ನ ಮೇಲ್ ಮಾಡ್ಲಿಕ್ಕೆ ಅಂತ ಇನ್ನೊಬ್ಬರನ್ನ ಕೆಳಗ್ ಮಾಡ್ತೀರಿ ಅಂತ ಬಹಳ ಜನರ ಪ್ರಶ್ನೆ. ನಿಮ್ದು ನೀವು ಹೇಳ್ಕೊಂಡು ಹೋಗ್ಬೋದಲ್ಲ, ಬೇರೆದನ್ನ ಯಾಕೆ ನಿವಾರಣೆ ಮಾಡ್ತೀರಿ, ನೀವು ಬೇರೆಯನ್ನ ಯಾಕೆ ತಿರಸ್ಕಾರ ಮಾಡ್ತೀರಿ ಅಂತ. ಕೃಷ್ಣ ಅದಕ್ಕೆ ಇಲ್ಲಿ ಉತ್ತರ ಕೊಟ್ಟದ್ದು, ಇದು ತಿರಸ್ಕಾರದ ಪ್ರಶ್ನೆ ಅಲ್ಲ. ಕ್ಷರ ಅಂತ ಅನ್ನೋದ್ರ ಅರ್ಥ ವಸ್ತುಸ್ಥಿತಿ ಹೇಗಿದೆಯೋ ಹಾಗೆ ತಿಳ್ಕೊಳ್ಬೇಕಾದ್ರಿಂದಾಗಿ ಬ್ರಹ್ಮರುದ್ರಾದಿ ಜೀವಗಳು ಅದು ಶರೀರ ಅವರದ್ದು ನಾಶ ಆಗತ್ತೆ. ಆದ್ರಿಂದಾಗ ಅವರನ್ನ ಕ್ಷರರು ಅಂತ ಹೇಳಿದ್ದು ಹೊರತು ನಾವು ನಮ್ಮ ದೇವರು ದೊಡ್ಡವರಾಗ್ಬೇಕು, ಉಳಿದ ದೇವರನ್ನ ಕೆಳಗೆ ತೋರಿಸ್ಬೇಕು ಅಂತ ಅನ್ನೋ ದೃಷ್ಟಿಯಿಂದ ಈ ಮಾತು ಹೇಳಿದ್ದಲ್ಲ. ಬ್ರಹ್ಮರುದ್ರಾದಯ ಸರ್ವೇ ಶರೀರ ಕ್ಷರಣಾತ್ ಕ್ಷರಾಹ. ಅವರ ಶರೀರ ಕ್ಷರಣ ಆಗುತ್ತೆ, ಅವರ ಶರೀರ ಬಿದ್ದು ಹೋಗುತ್ತೆ. ಇದಕ್ಕೆ ವೇದಗಳಲ್ಲೇ ದಾಖಲೆ ಇದೆ. ಬ್ರಹ್ಮಾಂತಂ ಭಸ್ಮಾಂತಂ ಶರೀರಂ. ಶರೀರ ಭಸ್ಮ ಆಗುವ ತನಕ ಅವರ ಕಾರ್ಯಭಾರಗಳು ನಡೆಯುತ್ತವೆ. ಚತುರ್ಮುಖನೂ ಕೂಡ ಶರೀರವನ್ನು ಕಳ್ಕೊಂಡೇ ಮೋಕ್ಷಕ್ಕೆ ಹೋಗ್ತಾನೆ. ನಾರಾಯಣ ಎಂದೂ ಕೂಡ ತನ್ನ ಶರೀರವನ್ನು ಕಳಚಿಕೊಂಡು ಹೋದ ಅಂತಿಲ್ಲ. ಅವತಾರದಲ್ಲಿ ಅವನು ಕೃಷ್ಣನಾಗಿದ್ದಾಗ ಶರೀರವನ್ನ ಸೃಷ್ಟಿ ಮಾಡಿ ಹೋದ ಅಂತಿದೆ. ರಾಮನದ್ದು ಶರೀರವೂ ಸಿಗಲ್ಲ. ರಾಮ ಸರಯೂ ನದಿಯಲ್ಲಿ ತನ್ನ ಎಲ್ಲ ಭಕ್ತರ ಜೊತೆಗೆ ಮುಳುಗಿದ ಅಂತಿದೆ, ಜಲಸಮಾಧಿ ಅಂತ ಹೇಳ್ತಾರೆ. ಅಲ್ಲೂ ಕೂಡ ಅವನ ಶರೀರ ಬಿಟ್ಟದ್ದಿಲ್ಲ. ಯಾಕಂದ್ರೆ ಶರೀರವೇ ಇಲ್ಲ ಅವನಿಗೆ. ಕ್ಷರ ಆಗುದಾದ್ರೆ ತಾನೇ ಕ್ಷರಣ. ಅವನು ಕ್ಷರಣ ಆಗುದಕ್ಕೆ ಅವಕಾಶವೇ ಇಲ್ಲ, ಅದರಿಂದಾಗಿ ಅವನಿಗೆ ಶರೀರ ಇಲ್ಲ. ಆದ್ರೆ ಬ್ರಹ್ಮರುದ್ರಾದಯ ಸರ್ವೇ, ಅಲ್ಲಿ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಅನ್ನುವ ಮಾತು ಬರುತ್ತಲ್ವಾ, ಅದಕ್ಕೆ ಈ ಮುಂದಿನ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಸ ಏವ ವ್ಯಾಸರೂಪೇಣ ವೇದಾಂತಕೃತ್ ಉದಾಹೃತಃ. ಸ ಏವ ಅಂದ್ರೆ ಕೃಷ್ಣನೇ ವ್ಯಾಸರೂಪೇಣ, ವ್ಯಾಸರ ರೂಪದಿಂದ, ವ್ಯಾಸರ ಅವತಾರದ ಕಾರ್ಯಭಾರವಾಗಿ ವೇದಾಂತಕೃತ್ ಉದಾಹೃತಃ. ಕೃಷ್ಣನನ್ನೇ ವೇದಾಂತಕೃತ್ ಅಂತ ಯಾಕೆ ಹೇಳುದು ಅಂದ್ರೆ, ಕೃಷ್ಣ ಮತ್ತು ವ್ಯಾಸ ಬೇರೆ ಬೇರೆ ಅಲ್ಲ. ವ್ಯಾಸರ ರೂಪದಿಂದ ವೇದಗಳಿಗೆ ಸರಿಯಾದ ನಿರೂಪಣೆಯನ್ನು ಕೊಡಬೇಕು ಅನ್ನುವ ದೃಷ್ಟಿಯಿಂದಲೇನೆ ಬ್ರಹ್ಮಸೂತ್ರವನ್ನ, ಉತ್ತರ ಮೀಮಾಂಸೆಯನ್ನ ರಚಿಸಿದ್ರು. ಅಂದ್ರೆ ಪೂರ್ವ ಮೀಮಾಂಸಾ, ಮಧ್ಯ ಮೀಮಾಂಸಾ, ಉತ್ತರ ಮೀಮಾಂಸಾ ಅಂತ 3 ಮುಖಗಳಲ್ಲಿ ಸೂತ್ರಗಳ ರಚನೆ ಇದೆ ಅಂತ ಹೇಳ್ತಾರೆ. ಅದಕ್ಕೆ ದೈವಿ ಮೀಮಾಂಸಾ ಅಂತ ಕರೀತಾರೆ. ಇವತ್ತು ಅದು ನಾಪತ್ತೆ ಆಗಿಬಿಟ್ಟಿದೆ. ಇನ್ನೊಂದು ಜೈಮಿನಿಯ ಸೂತ್ರಗಳು ಅಂತ, ವೇದದ ತಾತ್ಪರ್ಯವನ್ನ ನಿರ್ಣಯ ಮಾಡುವಂತಹ ಸೂತ್ರಗಳು. ಕೊನೆಯದು ವೇದವ್ಯಾಸರು ಕೊಟ್ಟಿರುವಂತಹದ್ದು. ಅದು ಬ್ರಹ್ಮಸೂತ್ರ. ಅದು ಇವತ್ತು ಉಪಲಬ್ಧಿ ಇದೆ. ಜೈಮಿನಿ ಸೂತ್ರಗಳು ಉಪಲಬ್ಧಿ ಇದೆ ಮತ್ತು ಉತ್ತರ ಮೀಮಾಂಸದ ಸೂತ್ರಗಳು ಉಪಲಬ್ಧಿ ಇದೆ, ಅಂದ್ರೆ ಬ್ರಹ್ಮಸೂತ್ರಗಳು. ಇದು ಬಿಟ್ಟು ಒಂದು ದೈವಿ ಮೀಮಾಂಸಾ ಅಂತ ಇತ್ತು, ಅದು ಇವತ್ತು ಅಧ್ಯಯನದಲ್ಲಿ ಕಳೆದು ಹೋಗಿದೆ. ಅದರ ಕೊನೆಯ ಸೂತ್ರಗಳ ಹಿನ್ನೆಲೆಯಲ್ಲಿಯೇ ಬ್ರಹ್ಮಸೂತ್ರದ ನಿರ್ಣಯವನ್ನ ಮಾಡುವುದನ್ನು ನಾವು ಸೂತ್ರ ಭಾಷ್ಯದಲ್ಲಿ ನೋಡ್ತೇವೆ. ಸ ವಿಷ್ಣುರಾಹರಿ ಅಂತ ಅದರ ಕೊನೆಯ ಸೂತ್ರ, ಆ ದೈವಿ ಮೀಮಾಂಸದ ಸೂತ್ರ. ಅದನ್ನೇ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ನಿರೂಪಣೆ ಮಾಡಿದ್ದು ಅನ್ನುವ ಕಾರಣಕ್ಕಾಗಿ ಬ್ರಹ್ಮ ಅಂದ್ರೆ ಇಲ್ಲಿ ವಿಷ್ಣುವನ್ನೇ ಚಿಂತಿಸಿದ್ದು ಅಂತ ಅದಕ್ಕೆ ಉಪೋದ್ಬಲಕವಾದಂತಹ ಕಾರಣಗಳನ್ನ ಕೊಡ್ತಾ ಹೋಗ್ತಾರೆ.
ಒಟ್ಟಂತೂ ವ್ಯಾಸರೇ ಕೃಷ್ಣ, ಕೃಷ್ಣನೇ ವ್ಯಾಸರಾಗಿ ವೇದವನ್ನು ವಿಭಾಗ ಮಾಡಿದ್ದು, ವೇದಾಂತವನ್ನ ರಚಿಸಿದ್ದು ಅಂತ ನಮಗೆ ಗೊತ್ತಾಗುತ್ತೆ. ಮುಂದೆ ಇಷ್ಟು ಮಾತುಗಳನ್ನ ಹೇಳಿದ ಬಳಿಕ ವೇದ ನಿರ್ಣಯಾತ್ಮಿಕ, ನಾವು 15ನೇ ಶ್ಲೋಕದ ಭಾಷ್ಯಕ್ಕೆ ಬಂದ್ರೆ ಮೇಲ್ಗಡೆ ಇದೆ, ವೇದ ನಿರ್ಣಯಾತ್ಮಿಕ ಮೀಮಾಂಸಾ ವೇದಾಂತಹ, ವೇದವನ್ನು ನಿರ್ಣಯಿಸುವಂತಹ, ವೇದಕ್ಕೆ ಅರ್ಥವನ್ನು ಹಚ್ಚುವಂತಹ, ವೇದದ ಅಭಿಪ್ರಾಯಕ್ಕೆ ಮಸಿ ಬಳಿಯದಂತೆ ಸರಿಯಾದ ರೂಪವನ್ನು ತಿಳಿಸುವುದಕ್ಕಾಗಿ ಕೊಟ್ಟಂತಹ ಮಾತುಗಳ ಸಂಗ್ರಹವನ್ನೇ ವೇದಾಂತ ಅಂತ ಕರೀತಾರೆ. ಮೀಮಾಂಸಾ ಅಂದ್ರೆ ಚರ್ಚೆ, ವೇದ ನಿರ್ಣಯಕ್ಕಾಗಿ ಮಾಡುವ ಚರ್ಚೆಯೇ ವೇದಾಂತ. ತಥಾಹಿ ಸಾಮವೇದೆ ಪ್ರಾಚೀನ ಶಾಲಾ ಶ್ರುತಿ, ಈ ಶ್ರುತಿಯ ಹೆಸರೇ ನಮಗೆ ಅಪರೂಪ. ಪ್ರಾಚೀನ ಶಾಲಾ ಅಂತ ಒಂದು ಶ್ರುತಿ ಹೆಸರು. ಸ ವೇದಾಂತ ಕೃತ್ ಸಕಾಲಕ ಇತಿ ಸಹ್ಯೇವ ಯುಕ್ತಿ ಸೂತ್ರ ಕೃತ್ ಸಕಾಲಕ ಇತಿ. ಅವನನ್ನು ವೇದಾಂತ ಕೃತ್ ಸಕಾಲಕ, ಅವನು ಎಲ್ಲವನ್ನು ಕಲೆ ಹಾಕುವನು, ಒಟ್ಟು ಹಾಕುವನು, ಗುಣಗಳನ್ನೆಲ್ಲ ಒಂದೆಡೆ ಒತ್ತಟ್ಟಿಗಿರಿಸುವವನು. ವೇದಾಂತ ಕೃತ್ ಮತ್ತು ಕಾಲಕ. ಸಹ್ಯೇವ ಯುಕ್ತಿ ಸೂತ್ರ ಕೃತ್. ಯುಕ್ತಿ ಸೂತ್ರ, ಯುಕ್ತಿ ಅಂದ್ರೆ ಲಾಜಿಕ್. ಅದಕ್ಕೆ ಬ್ರಹ್ಮಸೂತ್ರಕ್ಕೆ ಇನ್ನೊಂದು ಹೆಸರು ಯುಕ್ತಿ ಸೂತ್ರ ಅಂತ. ಅದು ನೋಡಿ, ಶಾಸ್ತ್ರ ಯೋನಿತ್ವಾತ್ ಬ್ರಹ್ಮ ಜನ್ಮಾತ್ಯಸ್ಯತಃ ತತ್ವ ಸಮನ್ವಯಾತ್ ಅಂತ ಎಲ್ಲ ಪಂಚಮಿ ವಿಭಕ್ತಿಯಲ್ಲಿ ಕಾಣುತ್ತೆ. ಆಗಿರುವುದರಿಂದಾಗಿ, ಈ ಕಾರಣದಿಂದಾಗಿ ಅಂತ, ಅಂದ್ರೆ ಅದು ಯುಕ್ತಿ ಹೇಳ್ತಾ ಹೋಗುತ್ತೆ. ಆನಂದಮಯೋ ಅಭ್ಯಾಸಾತ್, ಮತ್ತೆ ಮತ್ತೆ ಆನಂದಮಯ ಅನ್ನುವ ಶಬ್ದವನ್ನೇ ಮರಳಿ ಮರಳಿ ಉಪಯೋಗಿಸಿರುವುದರಿಂದ ಬ್ರಹ್ಮ ಆನಂದಮಯ ಎನಿಸುತ್ತಾನೆ ಅಂತ. ಹೀಗೆ ಯುಕ್ತಿ ಸೂತ್ರ ಕೃತ್ ಸಕಾಲಕ ಇತಿ, ಅವನನ್ನೇ ಮತ್ತೆ ಕಾಲಕ ಅಂತ ಕರೀತಾರೆ. ಎಲ್ಲ ಕಾಲವನ್ನು ಜೋಡಿಸುವವ, ಎಲ್ಲ ಗುಣಗಳನ್ನ ಸೇರಿಸುವವ ಅಂತ. ದ್ವಾವಿಮೌ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಕ್ಷರಭೂತಾನಿ ಬ್ರಹ್ಮಾದೀನಿ, ಭೂತಗಳು ಅಂದ್ರೆ ಜೀವರಾಶಿಗಳು, ಕ್ಷರಭೂತ ಅಂದ್ರೆ ನಶಿಸುವ ಶರೀರವುಳ್ಳಂತವುಗಳು ಅಂತ ಅರ್ಥ. ಕ್ಷರಭೂತಾನಿ ಕಳೆದುಕೊಳ್ಳುವಂತಹ ಶರೀರವುಳ್ಳವುಗಳು ಯಾವುದು? ಬ್ರಹ್ಮಾದೀನಿ, ಬ್ರಹ್ಮ, ರುದ್ರ, ಇಂದ್ರ, ಚಂದ್ರ, ವರುಣ, ಯಮ ಎಲ್ಲರೂ. ಕೂಟಸ್ಥ ಪ್ರಕೃತಿ, ಕೂಟಸ್ಥ ಅಂತಂದ್ರೆ ಇಲ್ಲಿ ಶ್ಲೋಕದ ಒಟ್ಟ ಅಭಿಪ್ರಾಯ ನೋಡಿದರೆ, ದ್ವಾವಿಮೌ ಪುರುಷೌ ಲೋಕೆ, ಲೋಕದಲ್ಲಿ 2 ತರದ ಪುರುಷರಿದ್ದಾರೆ, ಕ್ಷರ ಪುರುಷರು ಮತ್ತು ಅಕ್ಷರ ಪುರುಷರು ಅಂತ. ಅದರಲ್ಲಿ ಕ್ಷರ ಅನ್ನೋದು ಸರ್ವಾಣಿ ಭೂತಾನಿ, ಲೋಕದಲ್ಲಿ ನಮಗೆ ಕಾಣುವಂತ ಎಲ್ಲಾ ಜೀವರಾಶಿಗಳು ಕೂಡ ಕ್ಷರ. ಇನ್ನು ಕಾಣದೇ ಇರುವಂತಹದ್ದೊಂದಿದೆ ಕೂಟಸ್ಥ, ಅದಕ್ಕೆ ಅಕ್ಷರ ಅಂತ ಕರೀತಾರೆ. ಕ್ಷರವಾದದ್ದು ಸಮಸ್ತ ಜೀವರಾಶಿಗಳು, ಇದನ್ನು ಮೀರಿದಂತಹ ಕೂಟಸ್ಥ ಅನ್ನುವಂತಹ ತತ್ವ ಮಾತ್ರ ಅಕ್ಷರ ಅಂತ ಅನಿಸುತ್ತೆ. ಹೀಗೆ ಹೇಳಿದ್ರೆ ಗೊತ್ತಾಗ್ಲಿಲ್ಲ. ಸರ್ವಾಣಿ ಭೂತಾನಿ ಅಂದ್ರೆ ನಾಯಿ, ನರಿ, ಕತ್ತೆ, ಕಿರುಬ ಅಂತ ನಾವು ಹೀಗೆ ಅನ್ಕೊಳ್ತೀವಿ ಅಂತ. ಅದಕ್ಕೆ ಕ್ಷರಭೂತಾನಿ, ಬ್ರಹ್ಮನಿಂದ ಹಿಡಿದು ಹುಲ್ಲಿನ ತನಕದ ಎಲ್ಲ ಜೀವರಾಶಿಗಳು ಕೂಡ ಕ್ಷರಭೂತವಾದ ಶರೀರವನ್ನು ಹೊಂದಿದವು. ಜೀವ ಕ್ಷರ ಅಲ್ಲ, ಜೀವಕ್ಕೆ ಅಂಟಿಕೊಂಡ ಶರೀರ ಕ್ಷರ. ಹಾಗಾಗಿ ಕ್ಷರ ಸರ್ವಾಣಿ ಭೂತಾನಿ ಅಂತಂದ್ರೆ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಹುಲ್ಲಿನ ತನಕದ ಜೀವರಾಶಿಗಳ ಎಲ್ಲದರ ಶರೀರವೂ ಕೂಡ ಕ್ಷರ. ಕೂಟಸ್ಥ ಪ್ರಕೃತಿ, ಕೂಟಸ್ಥ ಅಂದ್ರೆ ವಿಕಾರ ಇಲ್ಲದ್ದು ಅಂತ ಅರ್ಥ. ಕೂಟವತ್ ತಿಷ್ಠತಿ ಇತಿ ಕೂಟಸ್ಥ. ಕೂಟ ಅಂದ್ರೆ ನಿರ್ವಿಕಾರ ಅಂತ ಅರ್ಥ. ಕೂಟ ಅನ್ನೋ ಶಬ್ದಕ್ಕರ್ಥ ನಿರ್ವಿಕಾರವಾದದ್ದು ಯಾವುದು ಅಂದ್ರೆ ಪ್ರಕೃತಿ. ಅಂದ್ರೆ ಅವಳು ಯಾವತ್ತೂ ಕೂಡ ಬದಲಾಗುವಂತದ್ದಲ್ಲ. ಕೂಟಸ್ಥ ಅನ್ನೋದಕ್ಕೆ ಪ್ರಕೃತಿ ಅನ್ನುವ ಹಿನ್ನೆಲೆಯಲ್ಲಿ ಶಾಸ್ತ್ರದಲ್ಲಿ ಪ್ರಸಿದ್ಧವಾದ ಶಬ್ದ ಅದು. ಅದು ಉತ್ತಮ ಪ್ರಕೃತಿಯನ್ನ ಹೇಳುತ್ತೆ ಅಂತ. ತಥಾಚ ಶಾರ್ಕರಾಕ್ಷ ಶ್ರುತಿ, ಶಾರ್ಕರಾಕ್ಷರು ಕಂಡ ಮಂತ್ರದ ಸಾಲಿನಲ್ಲಿ ಹೀಗಿದೆ: ಪ್ರಜಾಪತಿ ಪ್ರಮುಖಾ ಸರ್ವಜೀವಾ ಕ್ಷರ ಅಕ್ಷರ ಪುರುಷ ವೈ ಪ್ರಧಾನಂ ತದುತ್ತಮಂ
ಚಾನ್ಯದು ಉದಾಹರಂತಿ ಜಾಲಾಜಾಲಂ ಮಾತರಿಶ್ವಾನಮೇಕಂ. ಪ್ರಜಾಪತಿ ಪ್ರಮುಖಾಃ ಸರ್ವೇ ಜೀವಾಃ ಕ್ಷರಃ. ಪ್ರಜಾಪತಿ ಪ್ರಮುಖಾಃ, ಪ್ರಜಾಪತಿ ಅಂದ್ರೆ ಚತುರ್ಮುಖನಿಗೆ ಇನ್ನೊಂದು ಹೆಸರು. ಪ್ರಜಾನಾಂ ಪಾಲಕತ್ವಾತ್, ಪ್ರಜೆಗಳನ್ನ ಪಾಲಿಸುವನು. ಇದು ಪ್ರಜಾಪತಿ ಅನ್ನೋದು ಮನ್ವಂತರಾಧಿಪತಿಗಳಿಗೂ ಕರೆಯುವುದಿದೆ. ಯಾವಾಗ್ಲೂ ಮೊದಲ ಅರ್ಥ ಯಾವುದೋ ಅದನ್ನು ಇಟ್ಕೊಳ್ಬೇಕು. ಭಗವಂತನಿಗೂ ಹೆಸರಿದೆ, ಆದ್ರೆ ಸರ್ವ ಜೀವಾಹ ಅನ್ನುವ ಶಬ್ದ ಇರುವುದರಿಂದ ಪರಮಾತ್ಮನನ್ನ ಜೀವ ಅಂತ ಕರೆಯುವುದಿಲ್ಲ. ಅವನು ಶಬ್ದದಿಂದ ಕರೀಬಹುದು, ಜೀವದ ಲಕ್ಷಣದಿಂದ ಜೀವ ಅಂತ ಅವನನ್ನ ಕರೆಯುವುದಿಲ್ಲ. ಸರ್ವ ಜೀವರ ಮಧ್ಯದಲ್ಲೊಂದು ಜೀವ ಅಲ್ಲ ಅವನು ಜೀವ ಅನ್ನುವ ಶಬ್ದದಿಂದ ವಾಚ್ಯ ಹೊರತು ಜೀವ ಅನ್ನುವ ಗುಣಲಕ್ಷಣದಿಂದ ಕೂಡಿದವನಲ್ಲ ಅಂತ ಬೇರೆ ಕಡೆ ಅವನನ್ನ ನಿರೂಪಣೆ ಮಾಡಿದ್ದಾರೆ. ಪ್ರಜಾಪತಿ ಪ್ರಮುಖ, ಚತುರ್ಮುಖನಿಂದ ಹಿಡಿದು ಸರ್ವ ಜೀವವು ಕೂಡ ಕ್ಷರರು. ಅಕ್ಷರ ಪುರುಷ ವೈ ಪ್ರಧಾನಂ. ಇಲ್ಲಿ ಕೂಟಸ್ಥ ಅಂದ್ರೆ ಯಾರು ಅಂದ್ರೆ ಪ್ರಧಾನ ಪುರುಷನನ್ನ ಹೇಳಿದ್ದೆ. ಅದೇನು ಪ್ರಧಾನ ಪುರುಷ ಅಂದ್ರೆ ಲಕ್ಷ್ಮಿಯನ್ನೇ ಪ್ರಧಾನ ಪುರುಷ ಅಂತ ಕರೆದದ್ದು. ಪ್ರಧಾನ ಶಬ್ದದಿಂದ ವಾಚ್ಯಳಾದವಳು ಅವಳೆ. ಅವಳು ಅಕ್ಷರ ಅಂತ ಹೆಸರಿನಿಂದಲೂ ಕೂಡ ಪ್ರಸಿದ್ಧ. ತದುತ್ತಮಂ, ಆ ಎರಡಕ್ಕೂ ಕೂಡ ಮೀರಿದ್ದು ಪರಮಪುರುಷನಾದಂತಹ ಭಗವಂತ ಈ ಕ್ಷರ ಮತ್ತು ಅಕ್ಷರವನ್ನ ಮೀರಿದ್ರಿಂದಾಗಿ ಅವನನ್ನೇ ಶಾಸ್ತ್ರಕಾರರು ಮಾತರಿಶ್ವಾ ಅಂತ ಕರೀತಾರೆ. ಏಕಂ ಮಾತರಿಶ್ವಾನಂ ಏಕಂ ಜಾಲಾಜಾಲಂ. ಜಗತ್ತಿನ ಎಲ್ಲ ವಸ್ತುಗಳನ್ನು ತನ್ನ ಬಲೆಯೊಳಗೆ ತುಂಬಿಸಿಕೊಂಡವನು, ಅವನನ್ನೇ ಉದಾಹರಂತಿ ತದುತ್ತಮಂ, ಅವನಿಗಿಂತ ಉತ್ತಮನನ್ನಾಗಿ, ಅವನಿಂದ ಉತ್ತಮ ಅಂತಂದಾಗ ಮಾತರಿಶ್ವ ಅಂತ ಯಾಕೆ ಬಂತು? ಅದು ಗೀತೆಯಲ್ಲಿ ಸ್ಪಷ್ಟ ಇದೆ. ಆದ್ಮೇಲೆ ಅದರ ಬಗ್ಗೆ ಮತ್ತೆ ಕನ್ಫ್ಯೂಷನ್ ಆಗ್ಲಿಕ್ಕೆ ಏನು ಅವಕಾಶ ಇಲ್ಲ. ಯಾಕಂದ್ರೆ ಉತ್ತಮ ಪುರುಷತ್ವನ್ಯ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ವಿಭರ್ತ್ಯವೇ ಈಶ್ವರ, ಪುರುಷೋತ್ತಮ ಅನ್ನುವ ಶಬ್ದದಿಂದ ನಿರೂಪಿಸಿದ್ದಾರೆ. ಅದರಿಂದಾಗಿ ಪರಮಾತ್ಮ ಅನ್ನುವ ಶಬ್ದ ಪುರುಷ ಸೂಕ್ತದಿಂದ ಪ್ರತಿಪಾದ್ಯವಾದ ನಾಮ. ಇದೆಲ್ಲವೂ ನಾರಾಯಣನನ್ನ ನಿರೂಪಣೆ ಮಾಡುತ್ತಾನೆ. ಮಾತರಿಶ್ವ ಅನ್ನುವ ಶಬ್ದವು ಕೂಡ ಅದು ಭಗವಂತನದ್ದೇ ಅನ್ನೋದು ಹಿಂದೆ ಸೂತ್ರಗಳಲ್ಲೇ ನಿರೂಪಣೆ ಮಾಡಿದ್ದಾರೆ. ವೇದಾದಿಗಳಲ್ಲಿ ಶ್ವಯತೆ ಅಂತ ಅದರ ಅರ್ಥ. ಮಾತರಿ ಶ್ವಯತೆ ಅಂತಂದ್ರೆ ವೇದಾದಿಗಳಲ್ಲಿ ಮಲಗಿದ್ದಾನೆ ಅಂತ. ಇವನು ವಿದ್ಯೆಯನ್ನ ಪಡೆಯುವುದಕ್ಕಾಗಿ ಅವಳಲ್ಲಿ ಶರಣಾಗಿದ್ದಾನೆ, ತಾಯಿಯರಲ್ಲಿ. ಇವನು ಆ ವಿದ್ಯೆಯಿಂದ ಪ್ರತಿಪಾದ್ಯನಾಗಿದ್ದಾನೆ ಅನ್ನುವ ಕಾರಣಕ್ಕಾಗಿ ಅವುಗಳಲ್ಲಿ ನೆಲೆಸಿದ್ದಾನೆ ಭಗವಂತ. ಹಾಗಾಗಿ ಭಗವಂತನಿಗೆ ಮಾತರಿಶ್ವ ಅಂತ ಹೆಸರು. ವೇದದ ಎಲ್ಲಾ ಮೂಲಗಳನ್ನೂ ವ್ಯಾಪಿಸಿದವನು, ಅರ್ಥದಿಂದ ವ್ಯಾಪಿಸಿದವನು. ಇವನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಓಡಾಡಿದವನು. ಶ್ವಯತೆ ಅಂದ್ರೆ ಓಡಾಡುವುದು ಅಂತ ಅರ್ಥ. ವೇದದ ಎಲ್ಲಾ ಮುಖಗಳಲ್ಲಿಯೂ ಓಡಾಡಿದವನಾದ್ರಿಂದಾಗಿ ಪ್ರಾಣನಿಗೆ ಮಾತರಿಶ್ವ ಅಂತ ಹೆಸರು. ಆದ್ರೆ ಇಲ್ಲಿ ಆ ಉತ್ತಮ ಶಬ್ದವನ್ನ ಬಳಸಿ ಹೇಳಿದ್ರಿಂದಾಗಿ ಇದು ಉತ್ತಮ ಮಾತರಿಶ್ವ ಅಂತಂದ್ರೆ ಪರಮಾತ್ಮನೇ ಆಗ್ತಾನೆ ಅನ್ನೋದು ಗೊತ್ತಾಗುತ್ತೆ. ಒಟ್ಟು ಮತ್ತೆ ಮರಳಿ ನಾವು ಕೆಳಗಿನ ತಾತ್ಪರ್ಯಕ್ಕೆ ಬರುವುದಾದ್ರೆ 16ನೇ ಶ್ಲೋಕದ್ದಕ್ಕೆ ಬ್ರಹ್ಮರುದ್ರಾದಯ ಸರ್ವೇ ಶರೀರ ಕ್ಷರಣಾಕ್ಷರಾ ಇನ್ನು ಸ್ಪಷ್ಟವಾಗಿ ಬಿಡಿಸಿಯೇ ಹೇಳಿಬಿಟ್ರು. ಬ್ರಹ್ಮ ರುದ್ರ ಮೊದಲಾದ ಸಕಲ ಜೀವರಾಶಿಗಳು ಕೂಡ ಶರೀರವನ್ನ ಕಳ್ಕೊಳ್ಳುವವರಾದ್ರಿಂದಾಗಿ ಅವರನ್ನು ಕ್ಷರಾಹ ಅಂತ ಕರೀತಾರೆ. ಶ್ರೀ ಅಕ್ಷರ ಆತ್ಮ ಇತ್ಯುದಿತ ನಿತ್ಯ ಚಿದ್ದೇಹಿಕ ಯತಃ. ನಾರಾಯಣ ಶ್ರೀಯನ್ನು ಅಕ್ಷರ ಅಂತ ಕರೀತಾರೆ, ಆತ್ಮ ಅಂತ ಕರೀತಾರೆ. ಯಾಕೆಂದ್ರೆ ನಿತ್ಯ ಚಿದ್ದೇಹಕ, ಅವಳು ಯಾವತ್ತೂ ಕೂಡ ನಿತ್ಯ ಚಿದ್ದೇಹಕ. ಅವಳಿಗೂ ಹಾಗೆ ಭೌತಿಕವಾದ ಶರೀರ ಅಂತಿಲ್ಲ. ಅವಳು ಕೂಡ ಜ್ಞಾನಾನಂದಮಯವಾದ ಶರೀರದಿಂದಲೇ ಕೂಡಿದವಳು. ಅದು ನಿತ್ಯ. ಅದರಿಂದಾಗಿ ಅವಳನ್ನು ಅಕ್ಷರ ಅಂತ ಕರೆದ್ರು. ಅವಳಿಗೆ ದೇಹದ ಕ್ಷರಣ ಇಲ್ಲ. ಹಾಗಾದ್ರೆ ನಾರಾಯಣ ಮತ್ತು ಲಕ್ಷ್ಮಿ ಒಂದೇ ರೀತಿ ಆಗಿಬಿಟ್ರಲ್ವಾ? ಹೌದು, ಶರೀರದ ದೃಷ್ಟಿಯಿಂದ ನಾಶ ಇಲ್ಲ ಅನ್ನುವ ಹಂತದಲ್ಲಿ ಸಮಾನವೇ. ಮತ್ತೆ ಯಾಕೆ ನೀವು ಹಾಗಾದ್ರೆ ಕ್ಷರ ಅಕ್ಷರ ಅಂತ ವಿಭಾಗಿಸಿ ಅದರಲ್ಲಿ ಅವಳನ್ನು ಸೇರಿಸಿ ಅವರಿಗಿಂತ ಉತ್ತಮ ಅಂತ ಹೇಳಿ ಹೊರಟದ್ಯಾಕೆ? ಚೇತನ ಚೇತನಸ್ಯಾಸ್ಯ ರಾಶೇ ಸಂಸ್ಥಾಪಕತ್ವತಃ
ಕೂಟಸ್ಥ ಆತ್ಮ ಸಾಧೆ ಜ್ಞೇಯ ಪರಮಾತ್ಮ ಹರಿಸ್ವಯಂ. ಅವಳಿಗೆ ಅಭಿಮಾನ ಬರುತ್ತೆ ಅನ್ನುವಂತಹ ಒಂದು ಸಣ್ಣ ಹುಟ್ಟಿದೆ. ಶರೀರ ಬರುವುದಿಲ್ಲ, ಶರೀರ ಬರುವುದು ಈ ಬ್ರಹ್ಮಾದಿಗಳಿಗೆ ಮಾತ್ರ. ಅವಳಿಗೆ ಶರೀರ ಬರದೇ ಇದ್ರೂ ಕೂಡ ಪರಮಾತ್ಮ ಕೊಟ್ಟಂತಹ ಆದೇಶದಂತೆ ವೇದದ ಕಾರ್ಯಭಾರಗಳನ್ನ ನಿರ್ವಹಿಸುವಂತಹ, ಅಂದ್ರೆ ಅವಳು ವೇದದ ಅಂದ್ರೆ ಪ್ರತಿಪಾದ್ಯಳಾಗಿ ಇದ್ದೇ ಇರ್ತಾಳೆ ಪ್ರಳಯ ಕಾಲದಲ್ಲೂ ಕೂಡ. ಆದ್ರೆ ಒಂದು ಜವಾಬ್ದಾರಿ ಹೊರುದು ಅಂತ ಸ್ಪೆಷಲ್ ಆಗಿ ಒಂದು ಸಂಬಂಧ ಬರುತ್ತೆ. ಅದರಿಂದಾಗಿ ಅದು ಅವಳ ಹುಟ್ಟು ಅಂತಾನೆ ಪರಿಗಣಿಸುವುದಾದ್ರಿಂದಾಗಿ ಅವಳನ್ನ ಎರಡನೇ ವಿಭಾಗದಲ್ಲಿ, ಅಕ್ಷರ ಅನ್ನುವ ವಿಭಾಗದಲ್ಲಿ ಜೋಡಿಸಿದ್ರು. ಪರಮಾತ್ಮ ಅಭಿಮಾನವನ್ನೂ ತಾಳುವನಲ್ಲ, ಅವನು ಒಡೆಯ ಅಷ್ಟೇ. ಒಡೆಯ ಬೇರೆ, ಅಭಿಮಾನ ತಾಳುವುದು ಬೇರೆ, ಹುಟ್ಟುವುದು ಬೇರೆ. ಹೀಗೆ ಶರೀರದಿಂದ ಹುಟ್ಟುವವರು ಕೆಲವರು, ಅಭಿಮಾನದಿಂದ ಹುಟ್ಟುವವರು ಕೆಲವರು, ಒಡೆತನದಿಂದ ಇರುವವರು ಕೆಲವರು. ಅದಕ್ಕಾಗಿ 3 ವಿಭಾಗ ಮಾಡಿದ್ರು. ಚೇತನಾಚೇತನತ್ವಸ್ಯ ರಾಶೇ ಸಂಸ್ಥಾಪಕತ್ವತಃ. ಚೇತನ ಮತ್ತು ಅಚೇತನಗಳ ರಾಶಿಯ ನೆಲೆಗೊಳಿಸುವ ಮೂಲಕ ಕೂಟಸ್ಥಳಾದಂತಹ ಆತ್ಮ ಅನ್ನುವಂತಹ ಲಕ್ಷ್ಮಿ ಸಾಜ್ಞೇಯ, ಅವಳನ್ನೇ ತಿಳಿಬೇಕು. ಅಂದ್ರೆ ಚೇತನಾಚೇತನಾತ್ಮಕವಾದ ಪ್ರಪಂಚವನ್ನ ನಿರ್ವಹಿಸುವವಳು, ಅಂದ್ರೆ ಕ್ಷರವನ್ನ ನಿರ್ವಹಿಸುವವಳು ಅಕ್ಷರ. ಆದ್ರೆ ಅವಳಿಗೂ ಆ ನಿರ್ವಹಿಸುವಿಕೆ ಅನ್ನುವ ಒಂದು ಜವಾಬ್ದಾರಿ ಇರುವುದಾದ್ರಿಂದ ಅವಳನ್ನ ಪ್ರತ್ಯೇಕ ಗುಂಪಿನಲ್ಲಿ ನಿರೂಪಣೆ ಮಾಡಿದ್ರು. ಪರಮಾತ್ಮ ಹರಿಸ್ವಯಂ. ಪರಮಾತ್ಮ ಇದೆಲ್ಲವನ್ನು ಮೀರಿದ, ಸ್ವಯಂ ಯಾರಿಂದಲೂ ಕೂಡ ನಿರ್ಮಿತಿಗೊಳ್ಳದಂತಹ ಅಥವಾ ಯಾರದ್ದೋ ಸಹಕಾರ ಇದ್ರೆ ಮಾತ್ರ ವ್ಯವಸ್ಥೆ ನಡೆಯುವುದು ಅನ್ನುವಂತಹ ದೋಷ ಆತನಿಗೆ ಇಲ್ಲ ಅನ್ನೋದನ್ನ ತಿಳಿಸುವುದಕ್ಕಾಗಿ ಅವನನ್ನು ಪ್ರತ್ಯೇಕವಾದ ರೀತಿಯಲ್ಲಿ ನಿರೂಪಣೆ ಮಾಡಿದ್ರು. ಅಂದ್ರೆ ಏನಾಯ್ತು? ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರ. ಈ ದ್ವಾವಿಮ ಪುರುಷೋಲೋಕೆಯಿಂದ ಕೊನೆಯ ಶ್ಲೋಕದ ತನಕ ಸರ್ವಮೂಲದಲ್ಲಿ ಸುಮಾರು 7-8 ಕಡೆಗಳೇ ಮತ್ತೆ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಯಾಕೆಂದ್ರೆ ಇದು ಇಡೀ ಶಾಸ್ತ್ರದ ಮುಖ್ಯ ಸಾರ ಅಂತ. 2 ರೀತಿಯಾದ ಪುರುಷ ಭಾಗಗಳಿವೆ, ಕ್ಷರ ಪುರುಷರು, ಅಕ್ಷರ ಪುರುಷರು. 3ನೇದು ಉತ್ತಮ ಪುರುಷ. ಅದನ್ನ ಈ 4-5 ಶ್ಲೋಕಗಳಲ್ಲಿ ನಿರೂಪಣೆ ಮಾಡುವುದಾದ್ರಿಂದಾಗಿ ಇದನ್ನು ಬೇರೆ ಆಚಾರ್ಯರು ಕೂಡ ಉಲ್ಲೇಖ ಮಾಡ್ತಾರೆ. ಆದ್ರೆ ಮತ್ತೆ ಅವರ ಪ್ರಸಂಗ ಬಂದಾಗ, ಅದು ಬೇರೆ ವಿಷಯಗಳ ನಿರೂಪಣೆ ಬಂದಾಗ ಇದು ತೇಲಿ ಹೋಗ್ಬಿಡುತ್ತೆ. ಯಾಕಿದನ್ನು ಹೇಳಿದ್ರು ಅನ್ನೋದು ಮರ್ತು ಬಿಡ್ತಾರೆ. ಆಚಾರ್ಯರು ಇದಕ್ಕೋಸ್ಕರ ಹಲವು ಕಡೆಗಳಲ್ಲಿ ಗೀತೆಯ ಸಾರ ಅಂತ, ಗೀತೆಯನ್ನ ನಾವು ಅಷ್ಟು ಪ್ರಧಾನ ಅಂತ ಒಪ್ಪಿದ್ಮೇಲೆ ಅಲ್ಲಿ ಹೇಳಿದ ಅಭಿಪ್ರಾಯವನ್ನ ತೇಲಿಸ್ಲಿಕ್ಕಿಲ್ಲ. ಅದು ಪರಮ ಪ್ರಮಾಣ ಆದ್ಮೇಲೆ ಎಲ್ಲಾ ಕಡೆಯಲ್ಲೂ ಪ್ರಮಾಣ, ಸ್ವಲ್ಪ ಕಾಲ ಪ್ರಮಾಣ, ಸ್ವಲ್ಪ ಕಾಲ ಅಪ್ರಮಾಣ ಅಂತ ಹೀಗೊಂದು ಅವನನ್ನು ನಾನು ಕೆಲಸಕ್ಕೆ ಮಾತ್ರ ಇಟ್ಕೊಳ್ತೇನೆ, ಅವನಿಗೆ ಅವನ ಯೋಗಕ್ಷೇಮಕ್ಕೆ ನಾನು ವಹಿಸುವುದಿಲ್ಲ ಅಂದ್ರೆ ಹೇಗಾಗುತ್ತೆ? ಅವನ ನಂಬೋದು ಅಂತಂದ್ಮೇಲೆ ಆ ಕೆಲಸದಲ್ಲಿ ಪೂರ್ತಿ ನಂಬೇಕು. ಇಲ್ಲ, ಕೆಲವೊಂದ್ಸತಿ ಕೆಲವು ವಿಷಯದಲ್ಲಿ ಒಬ್ಬೊಬ್ಬರನ್ನ ನಂಬ್ಲಿಕ್ಕೆ ಆಗುದಿಲ್ಲ ಅಂತ ಲೋಕದಲ್ಲಿ ವ್ಯವಸ್ಥೆ ಇರ್ಬೋದು. ಆದ್ರೆ ಪ್ರಮಾಣಗಳಲ್ಲಿ ಹಾಗೆ ನಾವು ಅರ್ಧ ನಂಬ್ತೇವೆ, ಅರ್ಧ ನಂಬಲ್ಲ ಅಂತ ಹೇಳಿಕ್ಕಿರುವಂತದ್ದಲ್ಲ. ಅದು ಯಾವ ಕಾಲಕ್ಕೂ ವಿಷಯ ತೀರ್ಮಾನ ಆಗುದಿಲ್ಲ ಹಾಗೆ ಎಡವಟ್ಟಾಗಿ ನಾವು ವಿಷಯವನ್ನ ನಿರೂಪಣೆ ಮಾಡಿದ್ರೆ. ಹಾಗೆ ನೋಡಿದ್ರೆ ಯಾವ ಚಿಂತನೆಯೂ ಕೂಡ ಜಗತ್ತಿನಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲಾ ಚಿಂತನೆಗೂ ಒಂದಲ್ಲ ಒಂದು ರೀತಿಯಿಂದ ತೊಡಕರು ಕಾಣುತ್ತಾನೆ ಇರುತ್ತೆ. ನಾವು ವೇದಾಂತದ ಯಾವ ಮುಖವನ್ನು ಕೂಡ ಪರಿಚಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಹೇಳಿದ್ರು ಅದು ದೋಷಯುಕ್ತವಾದದ್ದಾಗಿ ಉಳಿಯತ್ತೆ. ಕಾರಣ ಏನು ಅಂದ್ರೆ ನಾವು ಯಾವುದನ್ನು ಪೂರ್ಣವಾಗಿ ನಂಬಲ್ಲ ಅಂದ್ಮೇಲೆ ಯಾವ ವಿಷಯವೂ ಸಿದ್ಧ ಆಗಲ್ಲ. ನಾವು ಏನನ್ನ ಹೇಳಿ ಕೊರಟಿದ್ದೇವೋ ಅದು ಸತ್ಯ ಅಂತನೂ ಸಿದ್ಧ ಆಗಲ್ಲ, ಸುಳ್ಳು ಅಂತಾನೂ ಸಿದ್ಧ ಆಗಲ್ಲ, ಏನು ಅಂತಾನೆ ತೀರ್ಮಾನ ಆಗಲ್ಲ. ಆದ್ರೆ ಸಾಧನೆ ನಿಂತೇ ಹೋಗುತ್ತೆ. ಹಾಗಾದ್ರೆ ಉತ್ತಮ ಪುರುಷಸ್ತು, ಈಗ ಹೇಳಿದ 2 ಪುರುಷರಿಗಿಂತ ಉತ್ತಮನಾದಂತಹ ಪುರುಷಸ್ತು
ಸ್ಪಷ್ಟವಾಗಿ ಕೃಷ್ಣ ಬಿಡಿಸಿ ಹೇಳಿದ ಅನ್ಯ. ಇವನು ಎಲ್ಲದಕ್ಕಿಂತ ಬೇರೆ ಬೇರೆ, ಪೃಥಕ್ ಪೃಥಕ್ ಅಂತ ಅರ್ಥ. ಅನ್ಯ ಅಂದ್ರೆ ಇದೆರಡನ್ನೂ ಬಿಟ್ಟು ಬೇರೆನೇ ಒಂದು ತತ್ವ ಇದು. ಇದು ಅದರಿಂದ ವಿಭಕ್ತವಾಗಿ ಬಂದದ್ದಲ್ಲ, ಅಥವಾ ಇದೇ ಒಂದು ದಿವಸ ಅದರ ಜೊತೆಗೆ ಮರ್ಜ್ ಆಗುವಂಥದ್ದಲ್ಲ, ಅಥವಾ ಇದರದ್ದೇ ಒಂದು ವಿಭಾಗ ಹೊರಕ್ಕೆ ಚೆಲ್ಲಿ ಸಿಡಿದು ಬಿದ್ದ ಬಿಂದುವಲ್ಲ ಅನ್ನೋದಕ್ಕೋಸ್ಕರ ಅನ್ಯ. ಇವನನ್ನ ಪರಮಾತ್ಮ ಇತ್ಯುದಾಹೃತ. ಇವನು ಪರಂ ಆತ್ಮ, ಪರಮ ಆತ್ಮ, ಎರಡೂ ರೀತಿ ಬಿಡಿಸ್ಬೋದು. ಇನ್ನು ಎಲ್ಲವನ್ನು ಮೀರಿ ನಿಂತ, ಇದು ನಾನು ಹೇಳಿದ್ದಲ್ಲ ಅಂತ ಕೃಷ್ಣ ಮತ್ತೆ ಹೇಳ್ತಾನೆ. ನೀವು ಮತ್ತೆ ನನ್ನ ಮೇಲೆ ಮಾತ್ರ ಇವನು ಕೃಷ್ಣ ಬೇರೆಯವ್ರನ್ನೆಲ್ಲ ಚಿಕ್ಕದು ಮಾಡಿ ತಾನ್ ದೊಡ್ಡವನು ಅಂತ ಹೇಳ್ಕೊಳ್ತಾ ಇದ್ದಾನೆ. ಉದಾಹೃತ, ಇದು ವೇದಗಳ ಅಭಿಪ್ರಾಯ. ನನ್ನ ಅಭಿಪ್ರಾಯ ನೀವು ನಾನೇನೋ ದೊಡ್ಡವನು ನನ್ನಾಗಿ ಮಾಡ್ಕೊಳ್ತೇನೆ ಅಂತ ನೀವು ಅನ್ಕೊಳ್ಬಹುದು. ನನಗೆ ಯಾವುದನ್ನು ದೊಡ್ಡದು ಮಾಡಿ ಆಗ್ಬೇಕಾದಿಲ್ಲ. ಇರುವುದನ್ನ ಇದ್ದ ಹಾಗೆ ಒಪ್ಪಿಕೊಂಡ್ರೆ ಬದುಕು ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನಾವೇ ಕಲ್ಪಿಸಿಕೊಂಡ ಹುಚ್ಚು ವ್ಯವಸ್ಥೆಯನ್ನ ವಿರೋಧಿಸಿ ಕಷ್ಟಪಡಬೇಕಾದಂತ ದುಸ್ಥಿತಿ ಬರುತ್ತೆ. ಯೋ ಲೋಕತ್ರಯಂ ಆವಿಶ್ಯ, ಯಾರು ಈ ಮೂರು ಲೋಕಗಳನ್ನ ಪ್ರವೇಶಿಸಿ ಬಿಭರ್ತಿ ಹೊತ್ತಿದ್ದಾನೋ ಅವನು ಅವ್ಯಯ, ಅವನು ಈಶ್ವರ. ಅವ್ಯಯ ಯಾಕೆಂದ್ರೆ ಲೋಕವನ್ನು ಹೊತ್ತು ನಿಂತಾಗ ಲೋಕ ಒಡೆದೋದ್ರೆ ಹೊತ್ತು ನಿಂತವನು ಒಳಗಿನಿಂದ ಸಿಡಿದು ಹೋಗ್ತಾನೆ. ಆದ್ರೆ ಇವನು ಸಿಡಿದು ಹೋಗಲ್ಲ, ಯಾಕೆಂದ್ರೆ ಅವ್ಯಯ, ಇವನಿಗೆ ವಿಕಾರ ಇಲ್ಲ. ಅದು ಹೇಗ್ರಿ ಸಾಧ್ಯ ಆಯ್ತು? ಈಶ್ವರ, ಎಲ್ಲದರ ಒಡೆತನ ಅವನಿಗಿದೆ. ಜಗತ್ತು ಮಾತ್ರ ಒಡೆದು ತಾನು ಸಿಡಿದು ಚೂರಾಗದಂತೆ ತನ್ನನ್ನು ರಕ್ಷಿಸಿಕೊಳ್ಳಬಲ್ಲ ಐಶ್ವರ್ಯ ಆತನಿಗೆ ಇದೆ. ಆದ್ರಿಂದಾಗಿ ಅವನು ಈಶ್ವರ. ಮೂರು ಲೋಕಗಳನ್ನ ವ್ಯಾಪಿಸಿ ಇಡೀ ಜಗತ್ತನ್ನ ಹೊತ್ತು ನಿಂತಹ ಭಗವಂತನ ಒಡೆತನಕ್ಕೆ ಮಿತಿಯೇ ಇಲ್ಲ. ಯಸ್ಮಾತ್ ಕ್ಷರಂ ಅತೀತಃ ಅಹಂ, ಯಾವ ಕಾರಣದಿಂದ ನಾನು ಕ್ಷರವನ್ನ ದಾಟಿ ನಿಂತಿದ್ದೇನೋ ಅಂದ್ರೆ ಕ್ಷರದಲ್ಲಿ ಶರೀರ ನಾಶ ಇದೆ ಅನ್ನುವ ಕಾರಣಕ್ಕಾಗಿ. ಅಕ್ಷರಾದಪಿಚ ಉತ್ತಮ, ಅವಳಿಗಿಂತಲೂ ಉತ್ತಮ. ಯಾಕೆ ಅಂತಂದ್ರೆ ಅವಳ ವ್ಯವಸ್ಥೆಗೆ ಒಂದು ಶುರು ಅಂತಿದೆ, ಇಂತಹದ್ದನ್ನ ಇನ್ನು ಮುಂದೆ ಅವಳು ವ್ಯವಸ್ಥೆ ಮಾಡ್ತಾಳೆ ಅಂತ. ಆದ್ರೆ ಯಾವತ್ತೂ ಕೂಡ ನಿರಂತರವಾಗಿ ಆ ವ್ಯವಸ್ಥೆಯ ಒಡೆತನವನ್ನ ಹೊಂದಿದವನು ತಾನು. ಆದ್ರಿಂದಾಗಿ ಅಥೋಸ್ಮಿ ಲೋಕೆ ವೇದೇಚ ಪ್ರಥಿತಃ ಪುರುಷೋತ್ತಮ. ಮಮ ಯೋನಿ ರಪ್ಸುವ ಅಂತಃ ಸಮುದ್ರೇ ಅಂತ ಆಕೆಯು ತನ್ನ ಮನದನ್ನನ ಕುರಿತಾದ ನಾಚಿಕೆಯ ಮಾತನ್ನ ಆಡಿ ನನ್ನನ್ನ ಪೊರೆಯುವಂತಹ ತಾಕತ್ತು ಸಮುದ್ರದ ಮಧ್ಯದಲ್ಲಿ ನೆಲೆಸಿದೆ ಅಂತ ಅವಳು ಹೇಳಿರುವುದರಿಂದ ಲೋಕದಲ್ಲಿ ವೇದದಲ್ಲಿ ನಾನು ಪ್ರಥಿತ. ಲೋಕದಲ್ಲಿಯೂ ಪ್ರಥಿತ, ವೇದದಲ್ಲಿಯೂ ಪ್ರಥಿತ. ಪ್ರಥಿತ ಅಂದ್ರೆ ಪ್ರಸಿದ್ಧ ಅಂತ ಅರ್ಥ. ಇದರಲ್ಲಿ ವಸ್ತುಸ್ಥಿತಿಯನ್ನು ಹೇಳ್ತಾ ಇರೋದು ಹೊರತು ಯಾರನ್ನು ದೊಡ್ಡವರನ್ನಾಗಿ ಮಾಡುದು, ಇನ್ನೊಬ್ಬರನ್ನ ಚಿಕ್ಕವರನ್ನಾಗಿ ಮಾಡ್ತಾ ಇರುವುದಲ್ಲ. ವಸ್ತುಸ್ಥಿತಿ ಇರುವುದು ಹೀಗೆ ಅಂದ್ರೆ ಅವರ ತಾಕತ್ತು ಜಾಸ್ತಿ ಅಂತ ಅಷ್ಟೇ ಅರ್ಥ ಹೊರತು ಇದರಲ್ಲಿ ಯಾರೋ ಒಬ್ಬ ದೊಡ್ಡವನು ಇನ್ನೊಬ್ರು ಚಿಕ್ಕವರು ಅಂತ ಹೇಳಲಿಕ್ಕೆ ಹೊರಟ ಸಂಗತಿ ಅಲ್ಲ. ಇದು ನಮ್ಗೆ ಮೊದಲು ಅರ್ಥ ಆಗ್ಬೇಕು. ಹಾಗಿದ್ದಾಗ ವಿಷಯ ಸ್ಪಷ್ಟ ಆಗುತ್ತೆ. ಒಂದು ಪೆನ್ನು ಚೆನ್ನಾಗಿ ಬರೆಯುತ್ತೆ, ಇನ್ನೊಂದು ಪೆನ್ನು ಚೆನ್ನಾಗಿ ಬರೆಯಲ್ಲ. ಅದರ ಅಭಿಪ್ರಾಯ ಪೆನ್ನಿನ ನಿರ್ಧಾರ ಮಾಡ್ಲಿಕ್ಕೆ ಹೊರಟದ್ದಲ್ಲ, ಬರವಣಿಗೆ ಚೆನ್ನಾಗಿ ಆಗ್ತಾ ಇರೋದ ಕಾರಣವನ್ನ ಮಾತ್ರ ಹೇಳ್ತಾ ಇರೋದು. ಹಾಗೇನೆ ಜಗತ್ತಿನ ಇಷ್ಟೆಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂದ್ರೆ ಈ ವ್ಯವಸ್ಥೆಯಲ್ಲಿ ಇವರೆಲ್ಲ ಸೇರಿಕೊಂಡು, ಅವರಲ್ಲಿ ಯಾವತ್ತೂ ಭಿನ್ನಾಭಿಪ್ರಾಯ ಇಲ್ಲ. ಅವರಲ್ಲಿ ಯಾವತ್ತೂ ಕೂಡ ನಾನು ದೊಡ್ಡವನು, ನೀವು ಯಾಕೆ ನನ್ನ ಹೀಗೆ ಚಿಕ್ಕವನನ್ನಾಗಿ ಪರಿಚಯಿಸ್ತೀರಿ ಅಂತ ಅವರಲ್ಲಿ ಯಾವತ್ತು ಗಲಾಟೆ ಇಲ್ಲ. ಯಾಕಂದ್ರೆ ಅವರು ಅಸ್ತಿತ್ವವನ್ನು ಹೀಗೆ ಒಪ್ಕೊಂಡಿದ್ದಾರೆ. ಇದರಲ್ಲಿ ಇಷ್ಟೇ ಕೆಲಸ ಆಗುದು, ಇದರಲ್ಲಿ ಇಂಥದ್ದೇ ಕೆಲಸ ಆಗುದು, ಇದರಲ್ಲಿ ಈಗ್ಲೇ ಕೆಲಸ ಆಗತ್ತೆ, ಇದರಲ್ಲಿ ಮಾತ್ರ ಆಮೇಲೆ ಕೆಲಸ ಆಗುವುದು ಅಂದ್ರೆ ಯಾವುದೇ ಒಂದು ಕೆಲಸದ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಆಗು ಹೋಗುಗಳನ್ನು ಗಮನಿಸಿ ಅದರ ಸತ್ಯಾಸತ್ಯತೆಗಳನ್ನು ಒಪ್ಪಿಕೊಳ್ಳುವಂತಹ ಅಂಶವನ್ನ ಕೃಷ್ಣ ಇಲ್ಲಿ ಅಥೋಸ್ಮಿ, ಆದ್ದರಿಂದಲೇನೆ ಲೋಕದಲ್ಲಿ ವೇದದಲ್ಲಿ ನನ್ನನ್ನ ಪುರುಷೋತ್ತಮ ಅಂತ ಕರೀತಾರೆ. ಈ ಉಳಿದದ್ದೆಲ್ಲವೂ ಕೂಡ ಈ ಪುರುಷೋತ್ತಮನ ನೆಲೆಯಲ್ಲಿ ಆಶ್ರಯ ಪಡೆದಂತಹ ಅತ್ಯಂತ ಉತ್ತಮವಾದ ಲೋಕದ ಕಾರ್ಯಭಾರಗಳನ್ನು ನಡೆಸಲಿಕ್ಕಿರುವಂತಹ ದೇವತಾ ಸಂಘಗಳಿವೆ, ಜೊತೆಗೆ ಅನುಭವಿಸುವಂತಹ ಜೀವರಾಶಿಗಳಿವೆ, ಜೊತೆಗೆ ಲೋಕದ ವ್ಯವಸ್ಥೆಯಲ್ಲಿ ಸಹಕಾರಿಯಾಗಿ ನೀಡುವಂತಹ ಉಳಿದ ತತ್ವಗಳಿವೆ, ಜಡ ಪದಾರ್ಥಗಳು ಇವೆ. ಹೀಗೆ ಇದೆಲ್ಲವನ್ನು ನಿರ್ವಹಿಸುವ ಪರಮ ಪುರುಷನಾಗಿ, ಪುರುಷೋತ್ತಮನಾಗಿ, ಉತ್ತಮ ಪುರುಷ ಅಂತ ಅನಿಸಿಕೊಂಡ ಭಗವಂತ
ನೆಲೆಸಿದ್ದಾನೆ ಅಂತ ಹೇಳ್ತಾರೆ. ಮತ್ತೆ ಉಳಿದದ್ದನ್ನ ನಾಳೆ ಚಿಂತನೆ ಮಾಡುವ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಪಸ್ವಿನೋ ದಾನಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿದತ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.